Dear students, in today's session, I will discuss about what is social inequality, what is social exclusion, exclusion based on caste and the features of caste system. ವಿದ್ಯಾರ್ಥಿಗಳೇ, ಇವತ್ತು ನಾನು ಸಮಾಜಶಾಸ್ತ್ರದ ಅಧ್ಯಾಯ 2ರ ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಹೊರಗುಳಿಯುವಿಕೆ, ಜಾತಿ ಆಧಾರಿತ ಹೊರಗುಳಿಯುವಿಕೆ ಹಾಗೂ ಜಾತಿಯ ಗುಣಲಕ್ಷಣಗಳನ್ನು ವಿವರಿಸುತ್ತೇನೆ. ಮೊದಲಿಗೆ ಸಾಮಾಜಿಕ ಅಸಮಾನತೆ ಎಂದರೇನು? ವಾಟ್ ಈಸ್ ಸೋಷಿಯಲ್ ಇನ್ಇಕ್ವಾಲಿಟಿ? Social inequality refers to patterns of unequal access to social resources are commonly called social inequality. People often face discrimination and exclusion because of their gender, religion, language, race and caste. So this is social inequality. ಸಾಮಾಜಿಕ ಅಸಮಾನತೆ ಅಂತ ಹೇಳಿದರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗದಲ್ಲಿ ಅಸಮಾನ ಹಂಚಿಕೆಯೇ ಸಾಮಾಜಿಕ ಅಸಮಾನತೆ. ಲಿಂಗ, ಜನಾಂಗ, ಧರ್ಮ, ಜಾತಿ ಮತ್ತು ದೌರ್ಬಲ್ಯಗಳ ಮೇಲೆ ತಾರತಮ್ಯ ಮತ್ತು ಹೊರಗುಳಿಯುವಿಕೆಯನ್ನು ಸಾಮಾನ್ಯವಾಗಿ ಜನರು ಎದುರಿಸುತ್ತಾರೆ. ಇದನ್ನು ಸಾಮಾಜಿಕ ಅಸಮಾನತೆ ಅಂತ ಕರಿತೇವೆ. ತಿಳಿತಾ? ಅದೇ ರೀತಿಯಲ್ಲಿ ಸಾಮಾಜಿಕ ಹೊರಗುಳಿಯುವಿಕೆ ಎಂದರೇನು? ಸೊ ದಿಸ್ ಈಸ್ ಸೋಷಿಯಲ್ ಎಕ್ಸ್ಕ್ಲೂಷನ್. ಸೋಷಿಯಲ್ ಎಕ್ಸ್ಕ್ಲೂಷನ್ ರೆಫರ್ಸ್ ಟು ways in which the individual may become cut off from full involvement in the wider society. So this is called social exclusion. ಓಕೆ, ಸಾಮಾಜಿಕ ಹೊರಗುಳಿಯುವಿಕೆ ಅಂತ ಹೇಳಿದರೆ ವ್ಯಕ್ತಿಗಳು ಸಮಾಜದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯಲ್ಲಿ ಹುಟ್ಟುವಂಥ ಇರುವ ನಿರ್ಬಂಧಗಳೇ ಸಾಮಾಜಿಕ ಹೊರಗುಳಿಯುವಿಕೆ. ಒಂದು ಒಟ್ಟು ಜನಸಮೂಹದಲ್ಲಿ ಪ್ರಬಲ ಜಾತಿ ಅಥವಾ ಬಹುಸಂಖ್ಯಾತ ಜನರಿಗೆ ಮುಕ್ತವಾಗಿ ಲಭಿಸುವಂತಹ ಅವಕಾಶಗಳು ಕೆಲವು ಸಮೂಹಗಳಿಗೆ ಲಭಿಸದಂತೆ ಮಾಡುವ ಅಂಶಗಳೇ ಸಾಮಾಜಿಕ ಹೊರಗುಳಿಯುವಿಕೆ. ಕ್ಲಿಯರ್? ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದೇ ವಿಲ್ ಆಸ್ಕ್ ಫಾರ್ ದ 2 marks question. ವಾಟ್ ಈಸ್ ಸೋಷಿಯಲ್ ಇನ್ಇಕ್ವಾಲಿಟಿ ಆರ್ ವಾಟ್ ಈಸ್ ಸೋಷಿಯಲ್ ಎಕ್ಸ್ಕ್ಲೂಷನ್? ಓಕೆ, ನೆಕ್ಸ್ಟ್ ಎಕ್ಸ್ಕ್ಲೂಷನ್ ಬೇಸ್ಡ್ ಆನ್ ಕಾಸ್ಟ್ ಸಿಸ್ಟಮ್. ಜಾತಿ ಆಧಾರಿತ ಹೊರಗುಳಿಯುವಿಕೆ. ಎಕ್ಸ್ಕ್ಲೂಷನ್ ಬೇಸ್ಡ್ ಆನ್ ಕಾಸ್ಟ್ ಸಿಸ್ಟಮ್, ಜಾಯಿಂಟ್ ಫ್ಯಾಮಿಲಿ and village community are the main pillars of Indian society. They influence one's occupation, food habits, dress habits, marriage and philosophy. The study of caste system is important because caste in India is a deep-rooted social institution. The word caste is derived from the Spanish root casta, which means breed or lineage or complex of hereditary qualities. So this is exclusion based on caste. ಜಾತಿ ಆಧಾರಿತ ಹೊರಗುಳಿಯುವಿಕೆ ಅಂತ ಹೇಳಿದರೆ ಜಾತಿ ಪದ್ಧತಿ, ಅವಿಭಕ್ತ ಕುಟುಂಬ ಹಾಗೂ ಗ್ರಾಮೀಣ ಸಮುದಾಯಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳಾಗಿವೆ. ಇಲ್ಲಿ ಆತನ ವೃತ್ತಿ, ಅವನ ಆಹಾರಾಭ್ಯಾಸಗಳು ಹಾಗೂ ಚಿಂತನೆ, ವಿವಾಹ ಮುಂತಾದವುಗಳನ್ನು ಪ್ರಭಾವಿತಗೊಂಡಿದೆ. ಜಾತಿಯು ಸರ್ವವ್ಯಾಪ್ತಿಯಾದ ಹಾಗೂ ಆಳವಾಗಿ ಬೇರೂರಿದ ಒಂದು ಸಾಮಾಜಿಕ ಸಂಸ್ಥೆಯಾಗಿದೆ. ಜಾತಿ ಎಂಬ ಪದವು ಸ್ಪ್ಯಾನಿಷ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಗೊಂಡಿದೆ. ಕಾಸ್ಟಾ ಅಂತ ಹೇಳಿದರೆ ಜನಾಂಗ, ತಳಿ ಅಥವಾ ಅನುವಂಶೀಯ ಗುಣಗಳು. ಹಾಗಾಗಿ ಜಾತಿ ಅಂತ ಹೇಳಿದರೆ ಅನುವಂಶೀಯ ಗುಣಗಳಿರುವಂಥ ಒಂದು ಸಮೂಹ ಎಂದು ಕರೆಯಲಾಗುತ್ತದೆ. ಇದೇ ಜಾತಿ ಆಧಾರಿತ ಹೊರಗುಳಿಯುವಿಕೆ. ನೆಕ್ಸ್ಟ್ ಒನ್, ಫೀಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್. ಜಾತಿಯ ಸಾಂಪ್ರದಾಯಿಕ ಗುಣಲಕ್ಷಣಗಳು ಯಾವುವು ಅಂತ. ಜಾತಿಯ ಸಾಂಪ್ರದಾಯಿಕ ಗುಣಲಕ್ಷಣಗಳಲ್ಲಿ 6 ಗುಣಲಕ್ಷಣಗಳಿವೆ. ದಟ್ ಈಸ್ ಫೀಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್.
ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ 10 ಮಾರ್ಕ್ಸ್ ಕ್ವಶನ್. ಹೆಚ್ಚಿನ ಸಂದರ್ಭದಲ್ಲಿ 10 ಮಾರ್ಕಿಗೆ ಕೇಳುವಂತಹ ಸಂಭವನೀಯ ಪ್ರಶ್ನೆ ಅಂತ ಹೇಳಿದರೆ ಅದು ಜಾತಿಯ ಗುಣಲಕ್ಷಣಗಳು. ಓಕೆ, ಫೀಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್. G.S. Gurre, he explains the features of caste system in his book Caste and Race in India. There are 6 features. First one, segmental division of society. Second one, caste hierarchy. Third one, restrictions on food. Fourth one, civil and religious disabilities. Fifth one, restrictions on occupation. And the sixth one is restrictions on marriage. ಓಕೆ, ಸೊ ಜಾತಿಯ ಗುಣಲಕ್ಷಣಗಳು ಯಾವುದೆಂದರೆ G.S. Gurre ಅವರು ತನ್ನ ಕೃತಿಯಾದ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎನ್ನುವ ಕೃತಿಯಲ್ಲಿ ಕೆಲವು ಗುಣಲಕ್ಷಣಗಳನ್ನು ವಿವರಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ. ಎರಡನೇದು, ಜಾತಿಯು ಏಣಿ ಶ್ರೇಣಿಗಳುಳ್ಳ ಸಮೂಹವಾಗಿದೆ. ಮೂರನೆಯದು, ಆಹಾರ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ನಿರ್ಬಂಧಗಳು. ನಾಲ್ಕನೆಯದು, ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧಗಳು. ಐದನೆಯದು, ವೃತ್ತಿ ಸಂಬಂಧಿತ ನಿರ್ಬಂಧಗಳು. ಹಾಗೆ ಆರನೆಯದು, ವೈವಾಹಿಕ ನಿರ್ಬಂಧಗಳು. ಕ್ಲಿಯರ್? ಇದಿಷ್ಟು ಜಾತಿಯ ಸಾಂಪ್ರದಾಯಿಕ ಗುಣಲಕ್ಷಣಗಳು. Now I will explain the first features of caste system, that is segmental division of society. Okay? Caste is divided into society is divided into various castes. The membership of caste is determined by birth. Caste has hereditary status which is determined by birth. Each caste has council of its own that is called caste panchayat. So caste panchayat imposed certain restrictions on food habits, marriage and occupation. Because of these restrictions, each caste had follows their own way of life. Violation of caste norms attracted punishment from caste panchayat member, because here caste panchayat member decision was final. So this is the first features of caste system. ಮೊದಲನೇದು, ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ ಅಂತ ಹೇಳಿದರೆ, ಸಮಾಜವು ವಿವಿಧ ಜಾತಿಗಳಾಗಿ ವಿಭಜಿತಗೊಂಡಿದ್ದು ಪ್ರತಿಯೊಂದು ಜಾತಿಯು ತನ್ನದೇ ಆದಂತಹ ಜೀವನ ವಿಧಾನವನ್ನು ಅನುಸರಿಸುತ್ತದೆ. ಇಲ್ಲಿ ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ಪ್ರಾರಂಭವಾದರೆ ಅವನಿಗೆ ಜಾತಿಯಿಂದ ಒದಗುವ ಅವನ ಅಂತಸ್ತು ಕೂಡ ಅನುವಂಶೀಯವಾಗಿದ್ದು ಅದು ಕೂಡ ಹುಟ್ಟಿನಿಂದಲೇ ಅವನು ಪಡೆಯುತ್ತಾನೆ. ಪ್ರತಿಯೊಂದು ಜಾತಿಯು 5 ಜನ ಹಿರಿಯ ಸದಸ್ಯರನ್ನೊಳಗೊಂಡ ಜಾತಿ ಪಂಚಾಯಿತಿಯನ್ನು ಹೊಂದಿದೆ. ಈ ಜಾತಿ ಪಂಚಾಯಿತಿಗಳು ಆಹಾರಾಭ್ಯಾಸ, ವೃತ್ತಿ ಅಥವಾ ವಿವಾಹಕ್ಕೆ ಸಂಬಂಧಿಸಿದಂತೆ ಕೆಲವು ನಿರ್ಬಂಧಗಳನ್ನು ಹೇರಿದೆ. ಈ ಜಾತಿ ಪಂಚಾಯಿತಿಯ ಹಾಕಿದಂಥ ನಿರ್ಬಂಧಗಳನ್ನು ಯಾರಾದರೂ ಉಲ್ಲಂಘಿಸಿದ್ದಲ್ಲಿ ಅವರು ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇಲ್ಲಿ ಜಾತಿ ಪಂಚಾಯಿತಿಯ ತೀರ್ಮಾನವೇ ಅಂತಿಮವಾಗಿದೆ. ಇದು ಮೊದಲನೆಯ ಗುಣಲಕ್ಷಣ. ಕ್ಲಿಯರ್ ಸ್ಟೂಡೆಂಟ್? ಸೆಕೆಂಡ್ ಒನ್, ಕಾಸ್ಟ್ ಹೈರಾರ್ಕಿ. Each society is divided into various castes based on concept of high or low, superior or inferior, on the gradation or ranking order. Earlier, Brahmins were occupied topmost caste. The degraded caste or the untouchables occupied in another side of bottom of the caste hierarchy. Earlier, Brahmins were called topmost, pure or the superior caste, and the degraded caste or the untouchables were called bottom, inferior as well as impure caste. So this is caste hierarchy. Clear? ಜಾತಿಯು 7 ಶ್ರೇಣಿಗಳುಳ್ಳ ಸಮೂಹ ಅಂತ ಹೇಳಿದರೆ, ಜಾತಿಯು ಸಮಾಜದ ಸ್ತರವಿನ್ಯಾಸದ ರೂಪವಾಗಿದ್ದು ಇದು 7 ಶ್ರೇಣಿಗಳಿಂದ ಕೂಡಿದೆ. ಪ್ರತಿಯೊಂದು ಜಾತಿಯಲ್ಲಿ ಕೂಡ ಮೇಲು ಮತ್ತು ಕೀಳು ಎಂಬ ಭಾವನೆ ಇದೆ. ಈ ಜಾತಿಯ 7 ಶ್ರೇಣಿಯಲ್ಲಿ ಬ್ರಾಹ್ಮಣರು ಮೇಲು ಸ್ಥಾನವನ್ನು ಪಡೆದಿದ್ರೆ ಅಥವಾ ಪವಿತ್ರ ಜಾತಿಗಳೆಂದು ಕರೆಯುತ್ತಾ ಇದ್ರು,
ಅದೇ ರೀತಿಯಲ್ಲಿ ಈ ಜಾತಿಯ ಏಣು ಶ್ರೇಣಿಯಲ್ಲಿ ಕೆಳಜಾತಿಯವರಿಗೆ ಕೆಳಸ್ಥಾನ ಅಥವಾ ಅಪವಿತ್ರ ಜಾತಿ ಎಂದು ಕರೆಯಲಾಗಿತ್ತು. ಇದು ಜಾತಿಯ ಏಣು ಶ್ರೇಣಿಗಳುಳ್ಳ ಸಮೂಹವಾಗಿದೆ. ಕ್ಲಿಯರ್? ಥರ್ಡ್ ಪಾಯಿಂಟ್, restrictions on food. Earlier there were two types of food habits, pakka and kacha food. Pakka food prepared with ghee. Brahmins were taking pakka food. Low caste people or the degraded caste people or the untouchables were taking kacha food. Kacha food means prepared with the water. Earlier, Brahmins were not touching or eating the food prepared by the low caste people. This is restrictions on food habits. Clear? ಮೂರನೆಯ ಗುಣಲಕ್ಷಣ, ಆಹಾರ ಅಭ್ಯಾಸಕ್ಕೆ ಸಂಬಂಧಿಸಿದಂತಹ ನಿರ್ಬಂಧಗಳು. ಹಿಂದೆ 2 ವಿಧವಾದ ಆಹಾರ ಪದ್ಧತಿಗಳಿದ್ದವು. ಅದು ಯಾವುದಂತ ಹೇಳಿದರೆ ಪಕ್ಕಾ ಆಹಾರ ಮತ್ತು ಕಚ್ಚಾ ಆಹಾರ. ಪಕ್ಕಾ ಆಹಾರ ಅಂತ ಹೇಳಿದರೆ ತುಪ್ಪವನ್ನು ಉಪಯೋಗಿಸಿ ತಯಾರಿಸಿದ ಆಹಾರ. ಬ್ರಾಹ್ಮಣರು ಪಕ್ಕಾ ಆಹಾರವನ್ನು ಸೇವಿಸ್ತಿದ್ರು. ಅದೇ ರೀತಿಯಲ್ಲಿ ಕಚ್ಚಾ ಆಹಾರ ಅಂತ ಹೇಳಿದರೆ ನೀರನ್ನು ಉಪಯೋಗಿಸಿ ತಯಾರಿಸಿದ ಆಹಾರ. ಕೆಳ ಜಾತಿಯವರು ಅಥವಾ ಅಸ್ಪೃಶ್ಯರು ಈ ಕಚ್ಚಾ ಆಹಾರವನ್ನೇ ಸೇವಿಸ್ತಿದ್ರು. ಅದನ್ನೇ ಸೇವಿಸಬೇಕೆಂಬ ನಿರ್ಬಂಧ ಇತ್ತು. ಯಾವುದೇ ಕಾರಣಕ್ಕೂ ಬ್ರಾಹ್ಮಣರು ಕೆಳ ಜಾತಿಯವರು ತಯಾರಿಸಿದ ಆಹಾರವನ್ನು ಸೇವಿಸ್ತಿರಲಿಲ್ಲ. ಅದೇ ರೀತಿಯಲ್ಲಿ ಕೆಳ ಜಾತಿಯವರಿಗೆ ಮದ್ಯ ಅಥವಾ ಮಾಂಸ ಸೇವನೆಯಲ್ಲೂ ಕೂಡ ನಿರ್ಬಂಧವಿತ್ತು. ಇದು ಆಹಾರ ಅಭ್ಯಾಸಕ್ಕೆ ಸಂಬಂಧಿಸಿದ ನಿರ್ಬಂಧಗಳು. ಫೋರ್ತ್ ಪಾಯಿಂಟ್, ಸಿವಿಲ್ ಆ್ಯಂಡ್ ರಿಲಿಜಿಯಸ್ ಡಿಸಬಿಲಿಟೀಸ್. ಇಟ್ ಮೀನ್ಸ್ ಪೀಪಲ್ ಆಫ್ ಲೋ ಕಾಸ್ಟ್ ವೇರ್ ನೋ ರೈಟ್ ಟು ಎಂಟರಿಂಗ್ ಟು ದ ಟೆಂಪಲ್, education institution, hotel, and even chanting Vedic mantra was forbidden. If they wanted to talk the Brahmins, they had to keep the distance. This is called civil and religious disabilities. ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧಗಳು. 4ನೆಯ ಗುಣಲಕ್ಷಣ ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧ ಅಂತ ಹೇಳಿದರೆ, ಹಿಂದೆ ಕೆಳ ಜಾತಿಯವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ಕೆಳ ಸ್ಥಾನದಲ್ಲಿದ್ದರು. ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿರಲಿಲ್ಲ. ಹಿಂದೆ ಅಸ್ಪೃಶ್ಯರಿಗೆ ದೇವಸ್ಥಾನಗಳಿಗೆ ಪ್ರವೇಶವಿರಲಿಲ್ಲ, ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶವಿರಲಿಲ್ಲ, ಹೋಟೆಲ್ಗಳಿಗೆ ಹೋಗಲಿಕ್ಕಿರಲಿಲ್ಲ. ಅದೇ ರೀತಿಯಲ್ಲಿ ಬಂಗಾರದ ಆಭರಣವನ್ನು ತೊಡುವಂತಿರಲಿಲ್ಲ, ಹೊಸ ಬಟ್ಟೆಗಳನ್ನು ಧರಿಸುವಂತಿರಲಿಲ್ಲ, ಉಪನಿಷತ್ತುಗಳನ್ನು ವೇದಗಳನ್ನು ಓದುವಂತಿರಲಿಲ್ಲ, ಸಾರ್ವಜನಿಕ ಕೆರೆ ಮತ್ತು ಬಾವಿಯಿಂದ ನೀರನ್ನು ಉಪಯೋಗಿಸಲಿಕ್ಕಿರಲಿಲ್ಲ. ಇಂತಹ ಬಹಳಷ್ಟು ನಿರ್ಬಂಧನೆಗಳು ಹಿಂದೆ ಇದ್ದವು. ಆದರೆ ಬ್ರಾಹ್ಮಣರಿಗೆ ಸಾಮಾಜಿಕವಾಗಿ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಅವರಿಗೆ ಉತ್ತಮ ಗೌರವಗಳು ಸಿಕ್ಕಿತ್ತು. ಅವರು ಮೇಲು ಸ್ಥಾನದಲ್ಲಿ ಇದ್ದರು ಹಿಂದೆ. ಇದು ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧಗಳು. ಓಕೆ, fifth feature, restrictions on occupation. According to G.S. Gurre, the caste was associated with traditional occupation. Earlier, prestigious jobs were reserved for Brahmins, such as priesthood and teaching. People of low caste had to do pottery, washing, sweeping, scavenging, barbering and so on. This job was fixed for the Shudras. This job was fixed for the untouchable people. Okay, so this is restrictions on the occupation. ವೃತ್ತಿ ಸಂಬಂಧಿತ ನಿರ್ಬಂಧಗಳು ಅಂತ ಹೇಳಿದರೆ, G.S. ಗುರ್ರೆ ಅವರ ಪ್ರಕಾರ ಹಿಂದೆ ಪ್ರತಿಯೊಂದು ಜಾತಿಯು ಅನುವಂಶೀಯ ವೃತ್ತಿಯನ್ನೇ ಅವಲಂಬಿಸಬೇಕಾಗಿತ್ತು, ಅದನ್ನೇ ಮಾಡಬೇಕೆನ್ನುವ ನಿರ್ಬಂಧ ಇತ್ತು. ಅದೇ ರೀತಿಯಲ್ಲಿ ಬ್ರಾಹ್ಮಣರು ಪೌರೋಹಿತ್ಯ ಮತ್ತು ಅಧ್ಯಾಪನ ವೃತ್ತಿಯನ್ನೇ ಮಾಡ್ತಾ ಇದ್ರು. ಕೆಳ ಜಾತಿಯವರು ಬಟ್ಟೆ ಒಗೆಯುವಂಥದ್ದು, ಬೀದಿ ಗುಡಿಸುವಂಥದ್ದು, ಮಡಿಕೆ ತಯಾರಿ ಮಾಡುವಂಥದ್ದು, ಇಂತಹ ವೃತ್ತಿಗಳಲ್ಲಿ ಅವರು ತೊಡಗಿಸಿಕೊಳ್ಬೇಕೆನ್ನುವ ನಿರ್ಬಂಧ ಇತ್ತು. ಇದು ವೃತ್ತಿ ಸಂಬಂಧಿತ ನಿರ್ಬಂಧಗಳು. 6ನೆಯ ಗುಣಲಕ್ಷಣ, ರಿಸ್ಟ್ರಿಕ್ಷನ್ಸ್ ಆನ್ ಮ್ಯಾರೇಜ್. Earlier, intercaste marriage was prohibited. They had to follow endogamous marriage. So, endogamous marriage means marriage within the caste. So, caste is an endogamous group. Endogamous marriage means marriage within the caste.
So they had to follow endogamous marriage only. Okay? ವೈವಾಹಿಕ ನಿರ್ಬಂಧಗಳು ಅಂತ ಹೇಳಿದರೆ ಹಿಂದೆ ಅಂತರ್ಜಾತಿ ವಿವಾಹವನ್ನು ನಿಷೇಧಿಸಲಾಗಿತ್ತು. ಅವರು ಒಳಬಾಂಧವ್ಯ ವಿವಾಹವನ್ನೇ ಆಗಬೇಕಿತ್ತು. ಒಳಬಾಂಧವ್ಯ ವಿವಾಹ ಅಂತ ಹೇಳಿದರೆ ಬ್ರಾಹ್ಮಣ ಹುಡುಗ ಬ್ರಾಹ್ಮಣ ಹುಡುಗಿಯನ್ನೇ ವಿವಾಹವಾಗುವ ಪದ್ಧತಿ. ಇದಿಷ್ಟು ಜಾತಿಯ ಗುಣಲಕ್ಷಣಗಳು. These are the 6 features of caste system in Indian society. Clear? Okay. Let us now summarize what we study in today's session. Okay. First one, social inequality. Samajika asamanate. Social inequality refers to patterns of unequal access to social resources are commonly called social inequality. ಇಂಪಾರ್ಟೆಂಟ್ಸ್ ಕ್ವಶನ್. ಓಕೆ, ಸಾಮಾಜಿಕ ಅಸಮಾನತೆ ಅಂತ ಹೇಳಿದರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗದಲ್ಲಿ ಅಸಮಾನ ಹಂಚಿಕೆಯೇ ಸಾಮಾಜಿಕ ಅಸಮಾನತೆ. ಓಕೆ, ಸೋಷಿಯಲ್ ಎಕ್ಸ್ಕ್ಲೂಷನ್, ಇಟ್ ರೆಫರ್ಸ್ ಟು ವೇಸ್ ಇನ್ ವಿಚ್ ದ ಇಂಡಿವಿಜುವಲ್ ಮೇ ಬಿಕಮ್ ಕಟ್ ಆಫ್ ಫ್ರಮ್ ಫುಲ್ ಇನ್ವಾಲ್ವ್ಮೆಂಟ್ ಇನ್ ದ ವೈಡರ್ ಸೊಸೈಟಿ. ದಿಸ್ ಈಸ್ ಕಾಲ್ಡ್ ಸೋಷಿಯಲ್ ಎಕ್ಸ್ಕ್ಲೂಷನ್. ಸಾಮಾಜಿಕ ಹೊರಗುಳುವಿಕೆ ಅಂತ ಹೇಳಿದರೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯಲ್ಲಿ ನಿರ್ಬಂಧಿಸುವ ಮಾರ್ಗವೇ ಸಾಮಾಜಿಕ ಹೊರಗುಳುವಿಕೆ. ಓಕೆ, ನೆಕ್ಸ್ಟ್, ದ ವರ್ಡ್ ಕಾಸ್ಟ್ ಈಸ್ ಡಿರೈವ್ಡ್ ಫ್ರಮ್ ದ ಸ್ಪ್ಯಾನಿಷ್ ರೂಟ್ ಕಾಸ್ಟಾ ವಿಚ್ ಮೀನ್ಸ್ ಬ್ರೀಡ್, ಲೀನೇಜ್ ಆರ್ ಕಾಂಪ್ಲೆಕ್ಸ್ ಆಫ್ ಹೆರಿಡಿಟರಿ ಕ್ವಾಲಿಟೀಸ್. ಜಾತಿ ಎಂಬ ಪದವು ಸ್ಪ್ಯಾನಿಷ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕಾಸ್ಟಾ ಅಂತ ಹೇಳಿದರೆ ಜನಾಂಗ, ತಳಿ ಅಥವಾ ಅನುವಂಶೀಯ ಗುಣಗಳು. ಹಾಗಾಗಿ ಜಾತಿ ಅಂತ ಹೇಳಿದರೆ ಅನುವಂಶೀಯ ಗುಣಗಳಿರುವಂಥ ಒಂದು ಸಮೂಹ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್, ಫೀಚರ್ಸ್ ಆಫ್ ಕಾಸ್ಟ್. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 10 marks question. First one, segmental division of society. Second one, caste hierarchy. Third one, restrictions on food. Fourth one, civil and religious disabilities. Fifth one, restrictions on occupation. And sixth one, restrictions on the marriage. 6 ಗುಣಲಕ್ಷಣಗಳಿವೆ. ಮೊದಲನೇದಾಗಿ ಸಮಾಜವು, ಜಾತಿಯು ಸಮಾಜದ ಹೋಳು ಹೋಳಾದ ಭಾಗವಾಗಿದೆ. ಎರಡನೇದು, ಜಾತಿಯು ಏಣಿ ಶ್ರೇಣಿಗಳುಳ್ಳ ಸಮೂಹವಾಗಿದೆ. ಮೂರನೇದು, ಆಹಾರ ಅಭ್ಯಾಸಕ್ಕೆ ಸಂಬಂಧಿಸಿದ ನಿರ್ಬಂಧಗಳು. ನಾಲ್ಕನೇದು, ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧಗಳು. ಐದನೇದು, ವೃತ್ತಿಗೆ ಸಂಬಂಧಿಸಿದ ನಿರ್ಬಂಧಗಳು. ಹಾಗೆ ಆರನೇದು, ವೈವಾಹಿಕ ನಿರ್ಬಂಧಗಳು. ಇದಿಷ್ಟು ಜಾತಿಯ ಗುಣಲಕ್ಷಣಗಳು. ಇದು ಹೆಚ್ಚಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆ, 10 ಮಾರ್ಕಿಗೆ ಕೇಳುವಂತಹ ಪ್ರಶ್ನೆಯಾಗಿದೆ ಜಾತಿಯ ಗುಣಲಕ್ಷಣಗಳು. ಓಕೆ ಓಕೆ ಇನ್ ಮೈ ನೆಕ್ಸ್ಟ್ ಸೆಷನ್ ಐ ವಿಲ್ ಡಿಸ್ಕಸ್ ಚೇಂಜಸ್ ಇನ್ ಕಾಸ್ಟ್ ಸಿಸ್ಟಮ್. ಜಾತಿ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಗಳು. ಕಾಸ್ಟ್ ಇನ್ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್ ಆ್ಯಂಡ್ ಕಾಸ್ಟ್ ಇನ್ ಪೋಸ್ಟ್ ಇಂಡಿಪೆಂಡೆಂಟ್ ಪೀರಿಯಡ್. ನೆಕ್ಸ್ಟ್ ಸೆಷನಲ್ಲಿ ನಾನು ಜಾತಿ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಗಳು ಅಂತ ಹೇಳಿದರೆ ಜಾತಿಯ ಸ್ವತಂತ್ರದ ಪೂರ್ವದಲ್ಲಿರುವಂಥ ಜಾತಿ, ಆಮೇಲೆ ಸ್ವತಂತ್ರ ನಂತರದ ಜಾತಿ, ಇದೆರಡನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ.